ಮಹಾನಗರ ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಆಯೋಗದ ಚುನಾವಣಾಧಿಕಾರಿ ಮುಂದೆ ನಾವು ಹೋಗಿದ್ವಿ. ಅವರೊಂದು ಭರವಸೆಯನ್ನು ಕೊಟ್ಟಿದ್ದರು. ಅವರು ಅವತ್ತು ಹೇಳಿದರು, ಈಗಲೂ ಹೇಳಿದ್ದಾರೆ. ನೆನ್ನೆ ಒಂದು ಪತ್ರ ಬಂದಿದೆ. ಆ ಪತ್ರದ ಸಾರಾಂಶನೂ ಕೂಡ ನಿಮಗೆ ಕಳಿಸ್ಕೊಡ್ತೇನೆ. ಆ ಪತ್ರದ ಹೇಳಿದ್ದಾರೆ, ರಾಜ್ಯ ಸರ್ಕಾರ, ನಾನು ಅವರಿಗೆ ಒಂದು ಮಾತನ್ನು ಕೇಳಿದ್ವಿ. ನಾವು ಚುನಾವಣಾ ಆಯೋಗದ ಬಗ್ಗೆನೂ ಕೂಡ ನಂಬಿಕೆ ಕಳ್ಕೊಳ್ಳೋಂಥ ರೀತಿಯೊಳಗೆ ನಿಮ್ಮ ನಡವಳಿಕೆ ಇದೆ ಅಂಥೇಳಿ ಚುನಾವಣಾಧಿಕಾರಿಗೆ ನಾವು ಹೇಳಿದ್ವಿ. ನೀವು ಅನೌನ್ಸ್ ಮಾಡಿ ಬಂದ್ವಿ, ಡೇಟ್ ವಿತ್ ಡೇಟ್. ಆದರೆ ನೀವು ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀರಿ. ನಿಮ್ಮ ಬಗ್ಗೆ ನಂಬಿಕೆ ಹೊರಟೋಗ್ತಾ ಇದೆ, ಸರ್ಕಾರದ ಬಗ್ಗೆ ನಂಬಿಕೆ ಅಲ್ಲ. ನೀವು ಹೇಳಿದಿರಿ ಸುಪ್ರೀಂ ಕೋರ್ಟಿನ ಆದೇಶ ಇದೆ, ಆದೇಶದಕ್ಕೆ ತಕ್ಕಂತೆ ನಾನು ಕಾರ್ಯ ಮಾಡ್ತೇನೆ ಅಂಥೇಳಿ. ಹಾಗಾದರೆ ನೀವು ಕಂಟೆಂಪ್ಟಾ? ನ್ಯಾಯಾಲಯದ ಆದೇಶದ ವಿರುದ್ಧ ನೀವು ಹೋಗ್ತಾ ಇದ್ದೀರಿ ಹಾಗಾದರೆ ಅಂಥೇಳಿ ಇದು ಚರ್ಚೆ ಮಾಡಿದ್ವಿ ನಾವು. ಅವ್ರಿಗೆ ವಾಪಸ್ ನಮಗೆ ಪತ್ರ ಬರೆದಿದ್ದಾರೆ. ನೆನ್ನೆ ಬಂದಿದೆ ಪತ್ರ ನನಗೆ. ವೋಟರ್ ಲಿಸ್ಟಿಗೆ ಸಂಬಂಧಪಟ್ಟಂಥ ಸಂಗತಿಗಳು ಸ್ವಲ್ಪ ತಡ ಆಗಿತ್ತು. ರಿಸರ್ವೇಷನ್ ಅನೌನ್ಸ್ ಮಾಡಲಿಲ್ಲ, ಅದಕ್ಕೋಸ್ಕರ ಚುನಾವಣೆ ಮಾಡಲಿಕ್ಕೆ ತಡ ಆಗಿದೆ. ವೋಟರ್ ಲಿಸ್ಟಿಗೂ ಕೂಡ ನಾವು ನಿಗದಿ ಮಾಡಿ ದಿನಾಂಕವನ್ನು ನಿಶ್ಚಯ ಮಾಡಿ ಕಳಿಸಿದ್ವಿ ಹೋದ ಬಾರಿ. ಈ ಬಾರಿ ಅದೆಲ್ಲ ಮಾಡಿದ ಮೇಲೂ ಅದಕ್ಕೆ ಅಡೆತಡೆಗಳು ತುಂಬ ಇದ್ದ ಪರಿಣಾಮ ನಮಗೆ ಚುನಾವಣೆ ಮಾಡಲಿಕ್ಕೆ ಆಗಲಿಲ್ಲ. 6/1/2025 ಅರ್ಹತಾ ದಿನಾಂಕಕ್ಕೆ ಪರಿಷ್ಕರಣೆ ಆಗಿದ್ದು ವಿಧಾನಸಭಾ ಕ್ಷೇತ್ರಗಳ ಮತದಾರರ ಪಟ್ಟಿ. ಸದರಿ ಪರಿಷ್ಕೃತ ಡಾಟಾಬೇಸ್ ಆಯೋಗದಲ್ಲಿ ಸ್ವೀಕೃತವಾದ ಕೂಡಲೇ ಅವಧಿ ಮುಕ್ತಾಯಗೊಂಡಿರುವಂಥ ಶಿವಮೊಗ್ಗ ಮಹಾನಗರ ಪಾಲಿಕೆ ಮತದಾರರ ಪಟ್ಟಿ ತಯಾರಿಸಲು ವೇಳಾಪಟ್ಟಿಯನ್ನು ನಿಗದಿಪಡಿಸುವುದರೊಂದಿಗೆ ಸಾರ್ವತ್ರಿಕ ಚುನಾವಣೆ ನಡೆಸುವ ಪ್ರಕ್ರಿಯೆಯನ್ನು ಆರಂಭಿಸಲು ಸಿದ್ಧರಿದ್ದೇವೆ, ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಏನಿಲ್ಲ, ವಾರ್ಡ್ ಎಕ್ಸ್ಟೆನ್ಷನ್ ಮಾಡೋಕ್ಕೆ ಬರೋಲ್ಲ, ಅಲ್ಲ ಮಾಡೋಕ್ಕೆ ಅಲ್ಲಲ್ಲ, ಅವರು ಹೇಳಿಬಿಟ್ಟಿದ್ರು ನಾನು ಮಾಡ್ತೀವಿ ಅಂತ. ಅವರು ಕೊಡದೆ ಹೋಗಲಿ ನಾವು ಮಾಡ್ತೀವಿ ಅಂತ ಹೇಳಿದರು. ರಿಸರ್ವೇಷನ್ನ ಸರ್ಕಾರ ರಿಸರ್ವೇಷನ್ ಕೊಡಬೇಕು. ಸರ್ಕಾರ ರಿಸರ್ವೇಷನ್ ಕೊಡದೇ ಇರೋ ಕಾರಣಕ್ಕೋಸ್ಕರ ನಮ್ಮ ಸಮಸ್ಯೆ ಆಗಿಬಿಟ್ಟಿದೆ ಅಂತ ಹೇಳಿದರು. ಆಯಿತು, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನಿದೆ ನಿಮಗೆ? ಸೊ ಸುಪ್ರೀಂ ಕೋರ್ಟ್ ಡೈರೆಕ್ಷನನ್ನು ನೀವು ಉಲ್ಲಂಘನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಯಾಕೆ ಮಾಡ್ಕೊಂಡ್ರಿ? ಇದನ್ನೆಲ್ಲ ನಾವು ಮೊನ್ನೆ ಪ್ರಶ್ನೆ ಎತ್ತಿದ ಪರಿಣಾಮ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಅವ್ರು ಕೊಟ್ಟರೆ ಅವ್ರ ಜೊತೆ ಸರ್ಕಾರದ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಾವು ಚುನಾವಣೆ ಮಾಡ್ತೀವಿ ಅಂತ ಮತ್ತೆ ಸ್ಪಷ್ಟ ಕೊಟ್ಟಿದ್ದಾರೆ. ಈಗ ವೋಟರ್ ಲಿಸ್ಟ್ ರೆಡಿ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಸೊ ಈ ಚುನಾವಣೆ ಆಗೋದು ಖಚಿತ ಆಗಿದೆ. ಸೊ ಹಾಗಾಗಿ ಒಂದು ನಿರ್ಧಾರ ಪ್ರಕಟ ಮಾಡ್ತಿರುವಂಥ ರಾಜ್ಯ ಚುನಾವಣಾ ಆಯೋಗಕ್ಕೆ, ಕರ್ನಾಟಕದ ರಾಜ್ಯ ಚುನಾವಣಾ ಆಯೋಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಹಾನಗರ ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಆಯೋಗದ ಚುನಾವಣಾಧಿಕಾರಿ ಮುಂದೆ ನಾವು ಹೋಗಿದ್ವಿ. ಅವರೊಂದು ಭರವಸೆಯನ್ನು ಕೊಟ್ಟಿದ್ದರು. ಅವರು ಅವತ್ತು ಹೇಳಿದರು, ಈಗಲೂ ಹೇಳಿದ್ದಾರೆ. ನೆನ್ನೆ ಒಂದು ಪತ್ರ ಬಂದಿದೆ. ಆ ಪತ್ರದ ಸಾರಾಂಶನೂ ಕೂಡ ನಿಮಗೆ ಕಳಿಸ್ಕೊಡ್ತೇನೆ. ಆ ಪತ್ರದ ಹೇಳಿದ್ದಾರೆ, ರಾಜ್ಯ ಸರ್ಕಾರ, ನಾನು ಅವರಿಗೆ ಒಂದು ಮಾತನ್ನು ಕೇಳಿದ್ವಿ. ನಾವು ಚುನಾವಣಾ ಆಯೋಗದ ಬಗ್ಗೆನೂ ಕೂಡ ನಂಬಿಕೆ ಕಳ್ಕೊಳ್ಳೋಂಥ ರೀತಿಯೊಳಗೆ ನಿಮ್ಮ ನಡವಳಿಕೆ ಇದೆ ಅಂಥೇಳಿ ಚುನಾವಣಾಧಿಕಾರಿಗೆ ನಾವು ಹೇಳಿದ್ವಿ. ನೀವು ಅನೌನ್ಸ್ ಮಾಡಿ ಬಂದ್ವಿ, ಡೇಟ್ ವಿತ್ ಡೇಟ್. ಆದರೆ ನೀವು ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀರಿ. ನಿಮ್ಮ ಬಗ್ಗೆ ನಂಬಿಕೆ ಹೊರಟೋಗ್ತಾ ಇದೆ, ಸರ್ಕಾರದ ಬಗ್ಗೆ ನಂಬಿಕೆ ಅಲ್ಲ. ನೀವು ಹೇಳಿದಿರಿ ಸುಪ್ರೀಂ ಕೋರ್ಟಿನ ಆದೇಶ ಇದೆ, ಆದೇಶದಕ್ಕೆ ತಕ್ಕಂತೆ ನಾನು ಕಾರ್ಯ ಮಾಡ್ತೇನೆ ಅಂಥೇಳಿ. ಹಾಗಾದರೆ ನೀವು ಕಂಟೆಂಪ್ಟಾ? ನ್ಯಾಯಾಲಯದ ಆದೇಶದ ವಿರುದ್ಧ ನೀವು ಹೋಗ್ತಾ ಇದ್ದೀರಿ ಹಾಗಾದರೆ ಅಂಥೇಳಿ ಇದು ಚರ್ಚೆ ಮಾಡಿದ್ವಿ ನಾವು. ಅವ್ರಿಗೆ ವಾಪಸ್ ನಮಗೆ ಪತ್ರ ಬರೆದಿದ್ದಾರೆ. ನೆನ್ನೆ ಬಂದಿದೆ ಪತ್ರ ನನಗೆ. ವೋಟರ್ ಲಿಸ್ಟಿಗೆ ಸಂಬಂಧಪಟ್ಟಂಥ ಸಂಗತಿಗಳು ಸ್ವಲ್ಪ ತಡ ಆಗಿತ್ತು. ರಿಸರ್ವೇಷನ್ ಅನೌನ್ಸ್ ಮಾಡಲಿಲ್ಲ, ಅದಕ್ಕೋಸ್ಕರ ಚುನಾವಣೆ ಮಾಡಲಿಕ್ಕೆ ತಡ ಆಗಿದೆ. ವೋಟರ್ ಲಿಸ್ಟಿಗೂ ಕೂಡ ನಾವು ನಿಗದಿ ಮಾಡಿ ದಿನಾಂಕವನ್ನು ನಿಶ್ಚಯ ಮಾಡಿ ಕಳಿಸಿದ್ವಿ ಹೋದ ಬಾರಿ. ಈ ಬಾರಿ ಅದೆಲ್ಲ ಮಾಡಿದ ಮೇಲೂ ಅದಕ್ಕೆ ಅಡೆತಡೆಗಳು ತುಂಬ ಇದ್ದ ಪರಿಣಾಮ ನಮಗೆ ಚುನಾವಣೆ ಮಾಡಲಿಕ್ಕೆ ಆಗಲಿಲ್ಲ. 6/1/2025 ಅರ್ಹತಾ ದಿನಾಂಕಕ್ಕೆ ಪರಿಷ್ಕರಣೆ ಆಗಿದ್ದು
ವಿಧಾನಸಭಾ ಕ್ಷೇತ್ರಗಳ ಮತದಾರರ ಪಟ್ಟಿ ಸದರಿ ಪರಿಷ್ಕೃತ ಡಾಟಾಬೇಸ್ ಆಯೋಗದಲ್ಲಿ ಸ್ವೀಕೃತವಾದ ಕೂಡಲೇ ಅವಧಿ ಮುಕ್ತಾಯಗೊಂಡಿರುವಂಥ ಶಿವಮೊಗ್ಗ ಮಹಾನಗರ ಪಾಲಿಕೆ ಮತದಾರರ ಪಟ್ಟಿ ತಯಾರಿಸಲು ವೇಳಾಪಟ್ಟಿಯನ್ನು ನಿಗದಿಪಡಿಸುವುದರೊಂದಿಗೆ ಸಾರ್ವತ್ರಿಕ ಚುನಾವಣೆ ನಡೆಸುವ ಪ್ರಕ್ರಿಯೆಯನ್ನು ಆರಂಭಿಸಲು ಸಿದ್ಧರಿದ್ದೇವೆ. ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಏನಿಲ್ಲ, ವಾರ್ಡ್ ಎಕ್ಸ್ಟೆನ್ಷನ್ ಮಾಡೋಕ್ಕೆ ಬರೋಲ್ಲ, ಅಲ್ಲ ಮಾಡೋಕ್ಕೆ ಅಲ್ಲಲ್ಲ, ಅವರು ಹೇಳಿಬಿಟ್ಟಿದ್ರು ನಾನು ಮಾಡ್ತೀವಿ ಅಂತ. ಅವರು ಕೊಡದೆ ಹೋಗಲಿ ನಾವು ಮಾಡ್ತೀವಿ ಅಂತ ಹೇಳಿದರು ರಿಸರ್ವೇಷನ್ನ. ಸರ್ಕಾರ ರಿಸರ್ವೇಷನ್ ಕೊಡಬೇಕು. ಸರ್ಕಾರ ರಿಸರ್ವೇಷನ್ ಕೊಡದೇ ಇರೋ ಕಾರಣಕ್ಕೋಸ್ಕರ ನಮ್ಮ ಸಮಸ್ಯೆ ಆಗಿಬಿಟ್ಟಿದೆ ಅಂತ ಹೇಳಿದರು. ಆಯಿತು, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನಿದೆ ನಿಮಗೆ? ಸೊ ಸುಪ್ರೀಂ ಕೋರ್ಟ್ ಡೈರೆಕ್ಷನು ನೀವು ಉಲ್ಲಂಘನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಯಾಕೆ ಮಾಡ್ಕೊಂಡ್ರಿ? ಇದನ್ನೆಲ್ಲ ನಾವು ಮೊನ್ನೆ ಪ್ರಶ್ನೆ ಎತ್ತಿದ ಪರಿಣಾಮ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಅವ್ರು ಕೊಟ್ಟರೆ ಅವ್ರ ಜೊತೆ ಸರ್ಕಾರದ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಾವು ಚುನಾವಣೆ ಮಾಡ್ತೀವಿ ಅಂತ ಮತ್ತೆ ಸ್ಪಷ್ಟ ಕೊಟ್ಟಿದ್ದಾರೆ. ಈಗ ವೋಟರ್ ಲಿಸ್ಟ್ ರೆಡಿ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಸೊ ಈ ಚುನಾವಣೆ ಆಗೋದು ಖಚಿತ ಆಗಿದೆ. ಸೊ ಹಾಗಾಗಿ ಒಂದು ನಿರ್ಧಾರ ಪ್ರಕಟ ಮಾಡ್ತಿರುವಂಥ ರಾಜ್ಯ ಚುನಾವಣಾ ಆಯೋಗಕ್ಕೆ, ಕರ್ನಾಟಕದ ರಾಜ್ಯ ಚುನಾವಣಾ ಆಯೋಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಹಾನಗರ ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಆ ಆಯೋಗದ ಚುನಾವಣಾಧಿಕಾರಿ ಮುಂದೆ ನಾವು ಹೋಗಿದ್ವಿ. ಅವರೊಂದು ಭರವಸೆಯನ್ನು ಕೊಟ್ಟಿದ್ದರು. ಅವರು ಅವತ್ತು ಹೇಳಿದರು, ಈಗಲೂ ಹೇಳಿದ್ದಾರೆ. ನೆನ್ನೆ ಒಂದು ಪತ್ರ ಬಂದಿದೆ, ಆ ಪತ್ರದ ಸಾರಾಂಶನೂ ಕೂಡ ನಿಮಗೆ ಕಳಿಸ್ಕೊಡ್ತೇನೆ. ಆ ಪತ್ರದ ಹೇಳಿದ್ದಾರೆ ರಾಜ್ಯ ಸರ್ಕಾರ, ನಾನು ಅವರಿಗೆ ಒಂದು ಮಾತನ್ನು ಕೇಳಿದ್ವಿ ನಾವು, ಚುನಾವಣಾ ಆಯೋಗದ ಬಗ್ಗೆನೂ ಕೂಡ ನಂಬಿಕೆ ಕಳ್ಕೊಳ್ಳೋಂಥ ರೀತಿಯೊಳಗೆ ನಿಮ್ಮ ನಡವಳಿಕೆ ಇದೆ ಅಂಥೇಳಿ ಚುನಾವಣಾಧಿಕಾರಿಗೆ ನಾವು ಹೇಳಿದ್ವಿ. ನೀವು ಅನೌನ್ಸ್ ಮಾಡಿ ಬಂದ್ವಿ ಡೇಟ್ ವಿತ್ ಡೇಟ್, ಆದರೆ ನೀವು ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀರಿ. ನಿಮ್ಮ ಬಗ್ಗೆ ನಂಬಿಕೆ ಹೊರಟೋಗ್ತಾ ಇದೆ, ಸರ್ಕಾರದ ಬಗ್ಗೆ ನಂಬಿಕೆ ಅಲ್ಲ. ನೀವು ಹೇಳಿದಿರಿ ಸುಪ್ರೀಂ ಕೋರ್ಟಿನ ಆದೇಶ ಇದೆ, ಆದೇಶದಕ್ಕೆ ತಕ್ಕಂತೆ ನಾನು ಕಾರ್ಯ ಮಾಡ್ತೇನೆ ಅಂಥೇಳಿ. ಹಾಗಾದರೆ ನೀವು ಕಂಟೆಂಪ್ಟಾ? ನ್ಯಾಯಾಲಯದ ಆದೇಶದ ವಿರುದ್ಧ ನೀವು ಹೋಗ್ತಾ ಇದ್ದೀರಿ ಹಾಗಾದರೆ ಅಂಥೇಳಿ ಇದು ಚರ್ಚೆ ಮಾಡಿದ್ವಿ ನಾವು. ಅವ್ರಿಗೆ ವಾಪಸ್ ನಮಗೆ ಪತ್ರ ಬರೆದಿದ್ದಾರೆ, ನೆನ್ನೆ ಬಂದಿದೆ ಪತ್ರ ಇದ್ದನಿಗೆ. ವೋಟರ್ ಲಿಸ್ಟಿಗೆ ಸಂಬಂಧಪಟ್ಟಂಥ ಸಂಗತಿಗಳು ಸ್ವಲ್ಪ ತಡ ಆಗಿತ್ತು. ರಿಸರ್ವೇಷನ್ ಅನೌನ್ಸ್ ಮಾಡಲಿಲ್ಲ, ಅದಕ್ಕೋಸ್ಕರ ಚುನಾವಣೆ ಮಾಡಲಿಕ್ಕೆ ತಡ ಆಗಿದೆ. ವೋಟರ್ ಲಿಸ್ಟಿಗೂ ಕೂಡ ನಾವು ನಿಗದಿ ಮಾಡಿ ದಿನಾಂಕವನ್ನು ನಿಶ್ಚಯ ಮಾಡಿ ಕಳಿಸಿದ್ವಿ ಹೋದ ಬಾರಿ. ಈ ಬಾರಿ ಅದೆಲ್ಲ ಮಾಡಿದ ಮೇಲೂ ಅದಕ್ಕೆ ಅಡೆತಡೆಗಳು ತುಂಬ ಇದ್ದ ಪರಿಣಾಮ ನಮಗೆ ಚುನಾವಣೆ ಮಾಡಲಿಕ್ಕೆ ಆಗಲಿಲ್ಲ. 6/1/2025 ಅರ್ಹತಾ ದಿನಾಂಕಕ್ಕೆ ಪರಿಷ್ಕರಣೆ ಆಗಿದ್ದು ವಿಧಾನಸಭಾ ಕ್ಷೇತ್ರಗಳ ಮತದಾರರ ಪಟ್ಟಿ ಸದರಿ ಪರಿಷ್ಕೃತ ಡಾಟಾಬೇಸ್ ಆಯೋಗದಲ್ಲಿ ಸ್ವೀಕೃತವಾದ ಕೂಡಲೇ ಅವಧಿ ಮುಕ್ತಾಯಗೊಂಡಿರುವಂಥ ಶಿವಮೊಗ್ಗ ಮಹಾನಗರ ಪಾಲಿಕೆ ಮತದಾರರ ಪಟ್ಟಿ ತಯಾರಿಸಲು ವೇಳಾಪಟ್ಟಿಯನ್ನು ನಿಗದಿಪಡಿಸುವುದರೊಂದಿಗೆ ಸಾರ್ವತ್ರಿಕ ಚುನಾವಣೆ ನಡೆಸುವ ಪ್ರಕ್ರಿಯೆಯನ್ನು ಆರಂಭಿಸಲು ಸಿದ್ಧರಿದ್ದೇವೆ. ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಏನಿಲ್ಲ, ವಾರ್ಡ್ ಎಕ್ಸ್ಟೆನ್ಷನ್ ಮಾಡೋಕ್ಕೆ ಬರೋಲ್ಲ, ಅಲ್ಲ ಮಾಡೋಕ್ಕೆ ಅಲ್ಲಲ್ಲ, ಅವರು ಹೇಳಿಬಿಟ್ಟಿದ್ರು ನಾನು ಮಾಡ್ತೀವಿ ಅಂತ. ಅವರು ಕೊಡದೆ ಹೋಗಲಿ ನಾವು ಮಾಡ್ತೀವಿ ಅಂತ ಹೇಳಿದರು ರಿಸರ್ವೇಷನ್ನ. ಸರ್ಕಾರ ರಿಸರ್ವೇಷನ್ ಕೊಡಬೇಕು. ಸರ್ಕಾರ ರಿಸರ್ವೇಷನ್ ಕೊಡದೇ ಇರೋ ಕಾರಣಕ್ಕೋಸ್ಕರ ನಮ್ಮ ಸಮಸ್ಯೆ ಆಗಿಬಿಟ್ಟಿದೆ ಅಂತ ಹೇಳಿದರು. ಆಯಿತು, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನಿದೆ ನಿಮಗೆ? ಸೊ ಸುಪ್ರೀಂ ಕೋರ್ಟ್ ಡೈರೆಕ್ಷನು ನೀವು ಉಲ್ಲಂಘನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಯಾಕೆ ಮಾಡ್ಕೊಂಡ್ರಿ? ಇದನ್ನೆಲ್ಲ ನಾವು ಮೊನ್ನೆ ಪ್ರಶ್ನೆ ಎತ್ತಿದ ಪರಿಣಾಮ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಅವ್ರು ಕೊಟ್ಟರೆ ಅವ್ರ ಜೊತೆ ಸರ್ಕಾರದ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಾವು ಚುನಾವಣೆ ಮಾಡ್ತೀವಿ ಅಂತ ಮತ್ತೆ ಸ್ಪಷ್ಟ ಕೊಟ್ಟಿದ್ದಾರೆ. ಈಗ ವೋಟರ್ ಲಿಸ್ಟ್ ರೆಡಿ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಸೊ ಈ ಚುನಾವಣೆ ಆಗೋದು ಖಚಿತ ಆಗಿದೆ. ಸೊ ಹಾಗಾಗಿ ಒಂದು ನಿರ್ಧಾರ ಪ್ರಕಟ ಮಾಡ್ತಿರುವಂಥ ರಾಜ್ಯ ಚುನಾವಣಾ ಆಯೋಗಕ್ಕೆ, ಕರ್ನಾಟಕದ ರಾಜ್ಯ ಚುನಾವಣಾ ಆಯೋಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.